ಎಷ್ಟೋ ಸತಿ ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ, ಆದರೆ ಸೂಕ್ತ ಸಂದರ್ಭದಲ್ಲಿ ಕವರೇಜೇ ಸಿಗಲ್ಲ. ಆಸ್ಪತ್ರೆಯಲ್ಲಿ 5 ಲಕ್ಷ ಬಿಲ್ ಆಗಿರುತ್ತೆ, 3 ಲಕ್ಷ ಮಾತ್ರ ಕೊಡ್ತೀನಿ ಅಂತೇಳಿ ಇನ್ಶೂರೆನ್ಸ್ ಕಂಪ್ನಿ ಹೇಳುತ್ತೆ. ಕೊನೆಗೆ 2 ಲಕ್ಷನ ನಿಮ್ಮ ಕೈಯಿಂದ ಕಟ್ಟಿ ಬರ್ತೀವಿ. ಯಾಕೆ ಹೀಗಾಗುತ್ತೆ? ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡೋದು ಹೇಗೆ? ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ನಿಮಗೆ ಮೋಸ ಆಗದೆ ಇರೋ ರೀತಿ ನೋಡ್ಕೊಳ್ಳೋದು ಹೇಗೆ? ಕ್ಲೇಮ್ ಸೆಟ್ಲ್ಮೆಂಟ್ ರೇಷಿಯೋ ಅಂದ್ರೆ ಏನು? ರೂಮ್ ರೆಂಟ್ ಲಿಮಿಟ್ ಅಂದ್ರೆ ಏನು? ಇವೆಲ್ಲವನ್ನ ತಿಳ್ಕೊಳ್ಳದೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತಗೊಂಡ್ರೆ ಅದು ಇದ್ದು ಇಲ್ಲದಂತೆ. ಸರಿಯಾದ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಆಯ್ಕೆ ಮಾಡೋದು ಹೇಗೆ? ಆ ಎಲ್ಲ ವಿವರವನ್ನ ಇದರಲ್ಲಿ ಹೇಳ್ತೀವಿ. ಅಷ್ಟೇ ಅಲ್ಲ, ಟಾಪ್ 3 ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳ ಹೆಸರನ್ನ ಪ್ರಾಯೋಗಿಕವಾಗಿ ವಿವರ ಸಮೇತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ನೀವೊಂದ್ಸರ್ತಿ ಇಮ್ಯಾಜಿನ್ ಮಾಡಿ, ನೀವು ಅಥವಾ ನಿಮ್ಮ ಫ್ಯಾಮಿಲಿಯವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಒಂದು ಕಡೆ ಟೆನ್ಷನ್ ಇರುತ್ತೆ ಏನೋ ನಿಜ, ಆದರೆ ಮತ್ತೊಂದು ಕಡೆ ಹೆಲ್ತ್ ಇನ್ಶೂರೆನ್ಸ್ ಇದೆಯಲ್ಲ ಪರವಾಗಿಲ್ಲ ಅಂತ ಹೇಳುವಂಥ ಯೋಚನೆಯಲ್ಲಿ ಇರ್ತೀರಿ. ಸೊ ಫೈನಲಿ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗುವಂಥ ಟೈಮಲ್ಲಿ ಆಸ್ಪತ್ರೆಯವರು 5 ಲಕ್ಷ ರೂಪಾಯಿ ಬಿಲ್ಲನ್ನು ಕೊಡ್ತಾರೆ. ಸೊ ಈ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿನೂ ಕೂಡ ಇನ್ಶೂರೆನ್ಸಿಂದ ಬರುತ್ತೆ ಅಂತ ನೀವು ಅಂದ್ಕೊಳ್ತೀರಿ. ಆದರೆ ಇನ್ಶೂರೆನ್ಸ್ ಕಂಪನಿಯವರು ಕೇವಲ 3 ಲಕ್ಷ ರೂಪಾಯಿ ಕೊಡ್ತಾರೆ, 2 ಲಕ್ಷ ರೂಪಾಯಿಯನ್ನು ನೀವೇ ಕಟ್ಟಬೇಕು ಅಂತ ಹೇಳ್ತಾರೆ. ಯಾಕೆ ಹೀಗಾಗುತ್ತೆ? ಎಸ್, ಇದರಲ್ಲಿ ಒಂದಷ್ಟು ಒಳಸುಳಿಗಳಿದ್ದಾವೆ. ರೂಮ್ ರೆಂಟ್ ಲಿಮಿಟು, ಕೋಪೆ, ಈ ಥರದ ಭಾಳಷ್ಟು ವಿಚಾರಗಳಿದ್ದಾವೆ. ಅದು ಗೊತ್ತಿಲ್ಲದೆ ನೀವೇನಾದರೂ ಹೆಲ್ತ್ ಇನ್ಶೂರೆನ್ಸನ್ನು ತಗೊಂಡ್ರಿ ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಇದ್ರೂ ಕೂಡ ವೇಸ್ಟು. ಸೊ ಅದಕ್ಕೋಸ್ಕರನೇ ಈ ವಿಡಿಯೋನ ನಾವು ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಬೇಕಿದ್ರೆ ನೀವು ಏನೇನು ಗಮನಿಸಬೇಕಾಗತ್ತೆ, ಟಾಪ್ 3 ಹೆಲ್ತ್ ಇನ್ಶೂರೆನ್ಸ್ ಯಾವುದು, ಸೊ ಇದೆಲ್ಲದರ ಬಗ್ಗೆ ಮಾತಾಡ್ತೀವಿ. ಇನ್ನೊಂದು ವಿಷಯ, ಇದು ಸುಮ್ಮನೆ ಹಾಗೆ ಕೊಡುವಂಥ ಮಾಹಿತಿ ಅಲ್ಲ. ಸೊ ಇದರ ಬಗ್ಗೆ ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ ನಾವು ನಿಮಗೆ ಕೊಡ್ತಾ ಇರುವಂಥ ವಿಚಾರ ಇದು. ಹಾಗಾಗಿ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ. ಅಫ್ಕೋರ್ಸ್ ಇದನ್ನೆಲ್ಲ ಯಾರು ತಿಳಿಸ್ಕೊಡ್ತಾರೆ? ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲಾ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಅವ್ರನ್ನ ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಬಹಳಷ್ಟು ಜನ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಹೇಳಿ ಹೇಳ್ತಾ ಇರ್ತೀವಲ್ಲ, ಸೊ ಈ ಕಾರಣಕ್ಕೆ ನಮಗೊಂದು ಹೆಲ್ತ್ ಇನ್ಶೂರೆನ್ಸ್ ಇರಲಿ ಅಂತ ಹೇಳಿ ತಗೊಳ್ತಾರೆ. ಅಬ್ಬಾ ನಾವು ಸೇಫ್ ಅಂತ ಅನ್ಕೊಳ್ತಾರೆ. ಆದರೆ ಎಷ್ಟೋ ಜನಕ್ಕೆ ಅದರ ಒಳಗಡೆ ಇರುವಂಥ ಒಳಸುಳಿಗಳು ಗೊತ್ತೇ ಇರೋದಿಲ್ಲ. ಏನು ಹೇಳ್ತೀರಿ, ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಬೇಕಿದ್ರೆ ಏನೇನು ನೋಡ್ಬೇಕು ನಾವು ಅಂತ? ಈಗ ನೋಡಿ, ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ, ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳುವಾಗ ಬರೀ ಪ್ರೀಮಿಯಂ ನೋಡ್ಬಿಟ್ಟು ಪ್ರೀಮಿಯಂ ಕಮ್ಮಿ ಇದೆ, ನಾವೊಂದು ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ಬಿಟ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ತಗೋತಾರೆ. ಕ್ಲೇಮ್ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಈ ಹೆಲ್ತ್ ಇನ್ಶೂರೆನ್ಸ್ ಯೂಸ್ಲೆಸ್ ಅಂತ. ಹಾಗಾದ್ರೆ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ಏನೆಲ್ಲ ಪ್ಯಾರಾಮೀಟರ್ಸ್ ನೋಡಬೇಕು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಲಿಸ್ಟ್ ಇದೆ. ಆ ದೊಡ್ಡ ಲಿಸ್ಟನ್ನು ನಾವು ಅನಲೈಸ್ ಮಾಡಿ ಟಾಪ್ 3 ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳು ಯಾವುದು, ಯಾಕೆ ಅವನ್ನ ಟಾಪ್ 3 ಅಂತ ಕರಿತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ನೋಡಿ, ಒಂದು ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ಕೋಪೆ ಅಂತಿರುತ್ತೆ. ಅಂದರೆ 100 ರೂಪಾಯಿ ಆಸ್ಪತ್ರೆ ಬಿಲ್ ಬಂದರೆ ನೀನು 30 ರೂಪಾಯಿ ಕೈಯಿಂದ ಕಟ್ಟು, 70 ರೂಪಾಯಿ ನಾನು ಕೊಡ್ತೀನಿ ಅಂತ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ಹೇಳುತ್ತೆ. ಅದು ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಈಗ ಇನ್ನೊಂದು ರೂಮ್ ರೆಂಟ್ ಲಿಮಿಟ್ ಅಂತೇಳಿ ಇರುತ್ತೆ. ಈಗ 2000 ರೂಪಾಯಿ ಒಳಗಡೆ ಇರುವಂಥ ರೂಮ್ನಲ್ಲಿ ನೀವು ಇರಬೇಕು ಅನ್ನೋ ಒಂದು ಕಂಡೀಷನನ್ನು ಹಾಕಿರುತ್ತೆ. ನೀವು 5000 ರೂಪಾಯಿ ರೂಮ್ಗೆ ಹೋಗಿ ಸೇರಿಕೊಂಡ್ರೆ ಆಸ್ಪತ್ರೆಯಲ್ಲಿ ಆ ಖರ್ಚುಗಳನ್ನು ಕೂಡ ಆಸ್ಪತ್ರೆಯವರು ಜಾಸ್ತಿ ಮಾಡ್ತಾರೆ. ಆದರೆ ಇನ್ಶೂರೆನ್ಸ್ ಕಂಪನಿ ಆ ಖರ್ಚನ್ನು ಕೊಡಲ್ಲ, ಕೈಯಿಂದ ನೀವು ಖರ್ಚನ್ನು ಕಟ್ಟಬೇಕಾಗಿ ಬರುತ್ತೆ. ಹಾಗಾಗಿ ರೂಮ್ ರೆಂಟ್ ಲಿಮಿಟ್ ಇರುತ್ತಲ್ಲ, ಆ ಇನ್ಶೂರೆನ್ಸನ್ನು ಪರಿಗಣಿಸದೇ ಇರೋದು ಒಳ್ಳೆಯದು. ಈ ರೀತಿ 10 ಒಳಸುಳಿಗಳಿದ್ದಾವೆ. ನಾವು ಬೇರೆ ಬೇರೆ ಮಾನದಂಡಗಳನ್ನು ಅನುಸರಿಸಿ ಇದರಲ್ಲಿ ಟಾಪ್ 3 ಹೆಲ್ತ್ ಇನ್ಶೂರೆನ್ಸ್ಗಳನ್ನು ನಾವು ಪಟ್ಟಿ ಮಾಡಿದ್ದೀವಿ. ಈಗ ನೋಡಿ, ಸುಮ್ಮನೆ ಈ ಮಾಹಿತಿಯನ್ನು ನೀವು ಕೊಡ್ತಿದ್ದೀರಾ ಅನ್ನೋ ಪ್ರಶ್ನೆ ನೀವು ಕೇಳಿದರೆ, ಇಲ್ಲ, ಡಿಟ್ಟೋ ಅನ್ನೋದು ಒಂದು ಇನ್ಶೂರೆನ್ಸ್ ಅಡ್ವೈಸರಿ ಪ್ಲಾಟ್ಫಾರ್ಮ್. ಅವರು ನೀವು ಜಸ್ಟ್ ಒಂದು ಕಾಲ್ ಬುಕ್ ಮಾಡಿದರೆ ಫ್ರೀಯಾಗಿ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಅಡ್ವೈಸರಿಯನ್ನು ಕೊಡ್ತಾರೆ. ಆ ಕಂಪನಿಯ ಮಾಹಿತಿಯನ್ನು ತಗೊಂಡು ಟಾಪ್ 3 ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳು ಯಾವುದು ಅನ್ನೋದನ್ನ ನಾವು ಪಟ್ಟಿ ಮಾಡಿದ್ದೀವಿ ಇಂಡಿಯಾದಲ್ಲಿ ಇವತ್ತಿನ ಸನ್ನಿವೇಶದಲ್ಲಿ. ಏನೇನು ಪ್ಯಾರಾಮೀಟರ್ಸನ್ನು ನಾವು ಅದಕ್ಕೆ ಕನ್ಸಿಡರ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಫೀಚರ್ ರೇಟಿಂಗ್ ಅಂದರೆ ಒಂದು ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಯಾವೆಲ್ಲ ಅನುಕೂಲಗಳಿವೆ ಅನ್ನೋದಕ್ಕೆ 45% ವೇಟೇಜನ್ನು ಕೊಟ್ಟಿದ್ದೀವಿ. ಇದು ಪ್ಲ್ಯಾನ್ ಎಷ್ಟು ಸಮಗ್ರವಾಗಿದೆ, ರೂಮ್ ರೆಂಟ್ ಲಿಮಿಟ್ ಮಿತಿಗಳಿದೆಯಾ, ಮತ್ತು ವೇಟಿಂಗ್ ಪೀರಿಯಡ್ ಹೆಂಗಿದೆ, ರೆಸ್ಟೋರೇಷನ್ ಬೆನಿಫಿಟ್ ಅಂದರೆ ಏನು? ಈಗ ಒಂದ್ಸರಿ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿರ್ತೀವಿ, ಆ ವರ್ಷ ನಾವು ಕ್ಲೇಮ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, 2ನೇ ಸತಿ ಎಷ್ಟೋ ಇದರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಸಿಗಲ್ಲ. ಆ ಥರದ ಸಿಗುವಂಥ ಅವಕಾಶ ರೆಸ್ಟೋರೇಷನ್ ಬೆನಿಫಿಟ್ ಇದೆಯಾ ಅನ್ನೋದಿರ್ಬೋದು.
ಮತ್ತು ಈಗ ಎಷ್ಟೋ ಸತಿ ನೀವು ಏನೋ ಗ್ಲೌಸ್ ಯೂಸ್ ಮಾಡ್ತೀರಿ, ಇನ್ನೇನೋ ಆಕ್ಸೆಸರೀಸ್ ಯೂಸ್ ಮಾಡ್ತೀರಿ, ಅದಕ್ಕೆಲ್ಲ ನಾವು ಕ್ಲೇಮನ್ನು ಕೊಡಲ್ಲ ಅನ್ನೋ ಪಾಲಿಸಿಗಳು ಇರ್ತವೆ. ಆ ರೀತಿಯ ನಿಬಂಧನೆಗಳು ಇದಾವ ಅನ್ನೋದನ್ನೆಲ್ಲ ಪರಿಗಣಿಸಿ ನಾವು ಫ್ಯೂಚರ್ ರೇಟಿಂಗಿಗೆ 45% ವೇಟೇಜನ್ನು ಕೊಟ್ಟಿದ್ದೀವಿ. ಇನ್ಶೂರರ್ ರೇಟಿಂಗ್ ಇದು IRDA ಡೇಟಾವನ್ನು, ಈಗ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಇರ್ಬೋದು, ನೆಟ್ವರ್ಕ್ ಹಾಸ್ಪಿಟಲ್ಸು ಅಂದರೆ ನೆಟ್ವರ್ಕ್ ಹಾಸ್ಪಿಟಲ್ಸ್ ಅಂದರೆ ಜಾಸ್ತಿ ಆಸ್ಪತ್ರೆಗಳಲ್ಲಿ ಈ ಹೆಲ್ತ್ ಇನ್ಶೂರೆನ್ಸ್ ಕವರೇಜನ್ನು ಎಕ್ಸೆಪ್ಟ್ ಮಾಡ್ಕೋತಾರಾ ಅನ್ನೋ ಪ್ರಶ್ನೆ. ಈ ರೀತಿಯ ಬೇರೆ ಬೇರೆ ಪ್ಯಾರಾಮೀಟರ್ಸು ಅಂದರೆ ಆ ಇನ್ಶೂರೆನ್ಸ್ ಕಂಪ್ನಿ ಮೇಲೆ ಎಷ್ಟು ದೂರ ಬಂದಿದೆ, ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಚೆನ್ನಾಗಿದೆಯಾ, 10 ಜನ ಕ್ಲೇಮ್ ಕೇಳಿದ್ರೆ 10 ಜನಕ್ಕೂ ಕ್ಲೇಮ್ ಕೊಟ್ಟಿದ್ದಾರಾ, ಈ ಎಲ್ಲ ಪ್ರಶ್ನೆಗಳನ್ನು ಗಣನೆಗೆ ತೆಗೆದುಕೊಂಡು ಅದಕ್ಕೆ 45% ವೇಟೇಜನ್ನು ಕೊಟ್ಟಿದ್ದೀವಿ. ಈಗ ನೋಡಿ 100% ವೇಟೇಜಲ್ಲಿ ಫಸ್ಟ್ 45% ವೇಟೇಜನ್ನು ಫೀಚರ್ ರೇಟಿಂಗಿಗೆ ಅವರು ಕೊಟ್ಟಿದ್ದಾರೆ. ಇನ್ಶೂರರ್ ರೇಟಿಂಗ್ ಅದಕ್ಕೆ 45% ವೇಟೇಜನ್ನು ಕೊಟ್ಟಿದ್ದಾರೆ. ಒಟ್ಟು 90% ವೇಟೇಜನ್ನು ನಾವು ಈಗ ಎಕ್ಸ್ಪ್ಲೇನ್ ಮಾಡಾಯಿತು. ಇನ್ನು 10% ವೇಟೇಜ್ ಯಾವುದಕ್ಕಪ್ಪ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಪ್ರೀಮಿಯಮ್ಗೆ. ಆ ಇನ್ಶೂರೆನ್ಸ್ ಪ್ರೀಮಿಯಮ್ ಪೂರಕವಾಗಿದೆಯಾ, ಜನರಿಗೆ ಸಹಾಯಕವಾಗಿದೆಯಾ, ಈ ಎಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಅದಕ್ಕೆ 10% ವೇಟೇಜನ್ನು ಕೊಟ್ಟಿದ್ದಾರೆ. ಈ ಪ್ಯಾರಾಮೀಟರ್ಸ್ಗೆ ಅನುಗುಣವಾಗಿ ಟಾಪ್ 1 ಇನ್ಶೂರೆನ್ಸ್ ಕಂಪ್ನಿ ಯಾವುದಪ್ಪ ಬರುತ್ತೆ ಅಂತ ಹೇಳಿದ್ರೆ HDFC ಎರ್ಗೋ ಆಪ್ಟಿಮಾ ಸೆಕ್ಯೂರ್ ಪ್ಲಸ್. ಇದರ ಓವರ್ ಆಲ್ ಸ್ಕೋರ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 5ಕ್ಕೆ 4.6 ರೇಟಿಂಗನ್ನು ಡಿಟೋದವರು ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ HDFC ಎರ್ಗೋ ಆಪ್ಟಿಮಾ ಸೆಕ್ಯೂರ್ ಇದು HDFC ಎರ್ಗೋದ ಫ್ಲ್ಯಾಗ್ಶಿಪ್ ಪ್ಲ್ಯಾನ್ ಮತ್ತು ಒಂದು ಪವರ್ ಹೌಸ್ ಅಂದರೆ ಎಲ್ಲವನ್ನ ಒಳಗೊಂಡಂಥ ಒಂದು ಪಾಲಿಸಿ. ಇದು 10 ಲಕ್ಷದಿಂದ ಹಿಡ್ಕೊಂಡು 2 ಕೋಟಿವರೆಗೆ ಕವರೇಜನ್ನು ಕೊಡುವಂಥ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ. ಈಗ ಸ್ಕ್ರೀನ್ ಮೇಲೆ ನೋಡ್ಬೋದು ಡಿಟೋ ಪಾಲಿಸಿ ಸ್ಕೋರ್. ಈಗ 5 ರೇಟಿಂಗಿಗೆ 4.6 ಅನ್ನು ಡಿಟೋದವರು ಕೊಟ್ಟಿದ್ದಾರೆ. ಪ್ರೀಮಿಯಂಗೆ 3 ರೇಟಿಂಗನ್ನು ಕೊಟ್ಟಿದ್ದಾರೆ. ಇನ್ಶೂರರ್ ಅಂದರೆ ಇನ್ಶೂರೆನ್ಸ್ ಕಂಪ್ನಿ ಹೇಗಿದೆ ಅನ್ನೋದಕ್ಕೆ 5ಕ್ಕೆ 5 ರೇಟಿಂಗನ್ನು ಕೊಟ್ಟಿದ್ದಾರೆ. ಮತ್ತು ಫೀಚರ್ಗಳಿಗೆ 4.6 ರೇಟಿಂಗನ್ನು ಕೊಟ್ಟಿದ್ದಾರೆ. ಪ್ರೀಮಿಯಂಗೆ ಯಾಕೆ 3 ರೇಟಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಈ HDFC ಎರ್ಗೋ ಆಪ್ಟಿಮಾ ಸೆಕ್ಯೂರ್ ಪ್ಲಸ್ನಲ್ಲಿ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಗಾಗಿ ಪ್ರೀಮಿಯಂಗೆ ಇಲ್ಲಿ ರೇಟಿಂಗನ್ನು ಕಡಿಮೆ ಕೊಟ್ಟಿದ್ದಾರೆ ಡಿಟೋದವರು. ಸಮ್ ಅಶೂರ್ಡ್ ಅಂದರೆ ವಿಮಾ ಕವರೇಜ್ ಮೊತ್ತ ಏನಿದೆ ಅಂತ ಹೇಳಿದ್ರೆ 10 ಲಕ್ಷದಿಂದ 2 ಕೋಟಿ. ನಾನಾಗಲೇ ಹೇಳಿದೆ ಇಂಡಿವಿಜುವಲ್ ಪಾಲಿಸಿ ಮತ್ತು ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಗೆ ಇದು ಅನ್ವಯ ಆಗುತ್ತೆ. ಕೋರ್ ಮಲ್ಟಿಪ್ಲೇಯರ್ಗಳು ಅಂದರೆ ಬೇರೆ ಬೇರೆ ಅನುಕೂಲಗಳು ಏನಿದ್ದಾವೆ ಅಂಥೇಳಿ ಮೊದಲ ದಿನದಿಂದಲೇ 2x ಕವರೇಜ್ ಇದರಲ್ಲಿ ಸಿಗುತ್ತೆ. ಇದನ್ನು ಸೆಕ್ಯೂರ್ ಬೆನಿಫಿಟ್ ಅಂತೇಳಿ ಕರೀತಾರೆ. ಇನ್ಫಿನಿಟಿ ಬೆನಿಫಿಟ್ ಪ್ರತಿ ನವೀಕರಣದಲ್ಲೂ 100% ಬೇಸ್ ಕವರ್ ಸೇರ್ಪಡೆ ಆಗುತ್ತೆ. ಯಾವುದೇ ಮಿತಿ ಇದರಲ್ಲಿ ಇರೋದಿಲ್ಲ. ಇನ್ನು ಪ್ರಮುಖ ಇನ್ಕ್ಲೂಷನ್ ಏನೇನು ಅನುಕೂಲಗಳಿವೆ, ಬೇರೆ ಅನುಕೂಲಗಳು ಅಂತ ಹೇಳಿದ್ರೆ ಆಸ್ಪತ್ರೆಗೆ ಸೇರುವ ಮುಂಚಿನ 60 ದಿನ, ಆಸ್ಪತ್ರೆಗೆ ಸೇರಿದ ನಂತರದಲ್ಲಿ 180 ದಿನದ ಕವರೇಜನ್ನು ಇದು ಒಳಗೊಂಡಿದೆ. ಅಷ್ಟೇ ಅಲ್ಲ, ಇನ್ಬಿಲ್ಟ್ ಕನ್ಸ್ಯೂಮೇಬಲ್ಸ್ ಅಂದರೆ ಈಗ ಆಸ್ಪತ್ರೆಯಲ್ಲಿ ಗ್ಲೌಸು ಈ ಥರದಕ್ಕೆಲ್ಲ ನಾವು ಕವರೇಜ್ ಕೊಡಲ್ಲ ಅಂಥೇಳಿ ಹೇಳೋದಿರುತ್ತೆ, ಅದಕ್ಕೂ ಕೂಡ ಇದರಲ್ಲಿ ಕವರೇಜ್ ಸಿಗುತ್ತೆ. ಅಷ್ಟೇ ಅಲ್ಲ, ಹೋಮ್ ಹೆಲ್ತ್ ಕೇರ್ ಮನೆಯಲ್ಲಿ ಚಿಕಿತ್ಸೆ ಕೊಡಬೇಕು ಅನ್ನೋ ಸಂದರ್ಭ ಬಂದರೆ, ಈಗ ಎಷ್ಟೋ ಜನರಿಗೆ ಅನಾರೋಗ್ಯ ಇರುತ್ತೆ, ಅವರೇನು ಪರ್ಮನೆಂಟಾಗಿ ಆಸ್ಪತ್ರೆಯಲ್ಲಿ ಇರುವಂಥ ಸಂದರ್ಭ ಇರಲ್ಲ, ಆದರೆ ಮನೆಯಲ್ಲೇ ಅವರಿಗೆ ರೆಗ್ಯುಲರ್ ಆಗಿ ಪದೇ ಪದೇ ಚಿಕಿತ್ಸೆ ಕೊಡಬೇಕಾಗಿ ಬರುತ್ತೆ, ಖರ್ಚುಗಳು ಜಾಸ್ತಿ ಬರುತ್ತೆ. ಅಂಥದ್ದನ್ನು ಕೂಡ ಇದು ಕವರ್ ಮಾಡುತ್ತೆ. ಡೇ ಕೇರ್ ಅಂದರೆ ಈಗ ಯಾರಿಗೂ ಅನಾರೋಗ್ಯ ಇರುತ್ತೆ, ಅವರಿಗೆ ಹಗಲಲ್ಲಿ ಅವರನ್ನು ನೋಡ್ಕೊಳ್ಳುವಂಥ ಸಂದರ್ಭ ಬರುತ್ತೆ, ಆ ಸಂದರ್ಭದ ಕವರೇಜನ್ನು ಕೂಡ ಇದು ಕೊಡುತ್ತೆ. ಅಷ್ಟೇ ಅಲ್ಲ, ಆಯುಷ್, ಎಷ್ಟೋ ಜನ ಆಯುರ್ವೇದಿಕ್ಕು ಯುನಾನಿ ಇದಕ್ಕೆಲ್ಲ ನಮಗೆ ಕವರೇಜ್ ಸಿಗುತ್ತಾ ಅಂತೇಳಿ ಕೇಳ್ತಾರೆ, ಅದಕ್ಕೂ ಕೂಡ ಇವರು ಕವರೇಜನ್ನು ಕೊಡ್ತಾರೆ. ಈ ಯೂನಿಕ್ ರೈಡರ್ಸು ಅಂದರೆ ಈ ಹೆಚ್ಚುವರಿ ಕವರೇಜ್ಗಳು ಏನನ್ನು ಕೊಡುತ್ತೆ ಈ ಪಾಲಿಸಿ ಅಂತ ಹೇಳಿದ್ರೆ ಸೀರಿಯಸ್ ಇಲ್ನೆಸ್ ಬೂಸ್ಟರ್. ಯಾರಿಗೋ ಗಂಭೀರ ಕಾಯಿಲೆ ಇದೆ, ಅವರಿಗೆ ಹೆಚ್ಚು ಕವರೇಜ್ ಬೇಕು ಅಂತ ಹೇಳಿದ್ರೆ ಅದನ್ನು ಈ ವ್ಯವಸ್ಥೆ ಮೂಲಕ ಮಾಡ್ಕೋಬೋದು. ಲಿಮಿಟ್ಲೆಸ್ ಕವರೇಜ್ ವ್ಯವಸ್ಥೆಯನ್ನು ಇದು ಕೊಡುತ್ತೆ. ಪೇರೆಂಟ್ಹುಡ್ ಕವರೇಜನ್ನು ಕೊಡುತ್ತೆ. ಕ್ರಾನಿಕ್ ಕೇರನ್ನು ಇದು ಕವರ್ ಮಾಡುತ್ತೆ. ಆಪ್ಟಿಮಾ ವೆಲ್ ಬೀಯಿಂಗ್ OPD ಕವರೇಜನ್ನು ಕೂಡ ಇದು ಗಣನೆಗೆ ತೆಗೆದುಕೊಳ್ಳುತ್ತೆ. ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ಗೆ ನಾನು ಈಗ ಬರ್ತಾ ಇದ್ದೀನಿ. ಶೇಷ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪ ಅಂತ ಹೇಳಿದ್ರೆ ಕ್ಲೇಮ್ ಸೆಟ್ಲ್ಮೆಂಟ್ ರೇಷಿಯೋ. ಈ HDFC ಇನ್ಶೂರೆನ್ಸ್, ಈ ಪರ್ಟಿಕ್ಯುಲರ್ ಇನ್ಶೂರೆನ್ಸ್ ಇದೆಯಲ್ಲ, HDFC ಎರ್ಗೋ ಆಪ್ಟಿಮಾ ಸೆಕ್ಯೂರ್ ಪ್ಲಸ್, ಇದರ ಕ್ಲೇಮ್ ಸೆಟ್ಲ್ಮೆಂಟ್ ರೇಷಿಯೋ 96.71%. ತುಂಬ ಇಂಪಾರ್ಟೆಂಟು. ಹೆಲ್ತ್ ಇನ್ಶೂರೆನ್ಸ್ ತಗೊಂಡು ಸರಿಯಾದ ಕ್ಲೇಮ್ ಸಿಗಬೇಕು ಅಂತ ಹೇಳಿದ್ರೆ
ಈ ರೀತಿಯ ಕ್ಲೇಮ್ ಸೆಟಲ್ಮೆಂಟ್ ಇರೋ ಇನ್ಶೂರೆನ್ಸ್ಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕು. ಮತ್ತು ಈ ಇನ್ಶೂರೆನ್ಸ್ ಕಂಪ್ನಿಗಳ ಮೇಲೆ ಜನರು ಕಂಪ್ಲೇಂಟ್ ಮಾಡ್ತಾರೆ. ಏನಂತ ಹೇಳಿದ್ರೆ, ಇವರು ಸರಿಯಾಗಿ ಕ್ಲೇಮ್ ಕೊಡ್ತಿಲ್ಲ, ನಾವು ಇನ್ಶೂರೆನ್ಸನ್ನು ತೆಗೆದುಕೊಂಡಿದ್ವಿ, ನಮಗೆ ಸರಿಯಾದ ಸಂದರ್ಭದಲ್ಲಿ ಅವರು ಕ್ಲೇಮನ್ನು ಕೊಡಲಿಲ್ಲ, ರಿಜೆಕ್ಟ್ ಮಾಡಿದ್ರು ಅನ್ನೋ ಆರೋಪಗಳು ಬರ್ತವೆ. ಈ ರೀತಿಯ ಆರೋಪಗಳು HDFC ಮೇಲೆ ಎಷ್ಟಿದೆ ಅಂತೇಳಿ ನಾವು ನೋಡಿದ್ರೆ, ಪ್ರತಿ 10,000 ಕ್ಲೇಮ್ಸ್ಗೆ 9.28% ಇದೆ. ಇಂಡಸ್ಟ್ರಿ ಅವರೇಜ್ ಬಂದು 27.06 ಇದೆ. ಸೊ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಇಂಡಸ್ಟ್ರಿ ಅವರೇಜ್ಗೆ ನಾವು ತೆಗೆದುಕೊಂಡ್ರೆ ಇದು ಬಹಳ ಸುಸ್ಥಿತಿಯಲ್ಲಿ ಇದೆ ಅನ್ನೋದನ್ನ ನಾವು ಹೇಳ್ಬೋದು ಡೇಟಾ ಡ್ರಿವನ್ ಆಗಿ. ಎಲ್ಲ ಓಕೆ ಶರತ್ ಅವರೇ, ಆದರೆ ಓವರ್ ಆಲ್ ರೇಟಿಂಗ್ 4.6 ಇದೆ, ಬಟ್ ಪ್ರೀಮಿಯಂಗೆ ಮಾತ್ರ ಯಾಕೆ 3 ರೇಟಿಂಗ್ ಇದೆ? ನೋಡಿ, ಇಲ್ಲಿ ಪ್ರೀಮಿಯಂಗೆ ಯಾಕೆ 3 ರೇಟಿಂಗ್ ಇದೆ ಅಂತ ಹೇಳಿದ್ರೆ, ನೋಡಿ ಇದರ ಕ್ಲೇಮ್ ಸೆಟ್ಲ್ಮೆಂಟ್ ರೇಷಿಯೋ ಚೆನ್ನಾಗಿದೆ, ಕಂಪ್ಲೇಂಟ್ ರೇಷಿಯೋ ಕಡಿಮೆ ಇದೆ, ಜಾಸ್ತಿ ದೂರುಗಳು ಇದ್ರ ಮೇಲೆ ಇಲ್ಲ, ಮತ್ತೆ 2x ಕವರೇಜನ್ನು ಡೇ 1 ಕೊಡ್ತಾರೆ, ಮತ್ತೆ ಕಂಟಿನ್ಯೂಸ್ಲಿ ಬೇಸ್ ಕವರೇಜು 100% ಪ್ರತಿ ಸಲನೂ ಅದು ಆ್ಯಡ್ ಆಗುತ್ತೆ. ಇಷ್ಟೆಲ್ಲ ಇರುವಾಗ ಸಹಜವಾಗಿಯೇ ಇನ್ಶೂರೆನ್ಸ್ ಕಂಪನಿ ಪ್ರೀಮಿಯಮನ್ನು ಜಾಸ್ತಿ ಇಟ್ಟಿರುತ್ತೆ. ಪ್ರೀಮಿಯಂ ಜಾಸ್ತಿ ಇರುವ ಕಾರಣ ಅಂದರೆ ಬೇರೆ ಇನ್ಶೂರೆನ್ಸ್ಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಪ್ರೀಮಿಯಂ ಇದರಲ್ಲಿ ಜಾಸ್ತಿ ಇದೆ, ಎಗೇನ್ ಇದರಲ್ಲಿ ಅನುಕೂಲಗಳು ಜಾಸ್ತಿ ಇವೆ. ಹಾಗಾಗಿ ಇದಕ್ಕೆ ರೇಟಿಂಗನ್ನು ಪ್ರೀಮಿಯಂ ವಿಚಾರದಲ್ಲಿ, ಅಂದರೆ ಇದು ಬೇರೆದಕ್ಕೆ ಹೋಲಿಸಿದ್ರೆ ಅಷ್ಟು ಕೈಗೆಟುಕುವ ದರದಲ್ಲಿ ಇಲ್ಲ, ಇದರಲ್ಲಿ ಪ್ರೀಮಿಯಂ ಜಾಸ್ತಿ ಇದೆ, ಅದಕ್ಕೆ ತಕ್ಕಂಗೆ ಸೂಕ್ತವಾದ ಬೆನಿಫಿಟ್ಗಳು ಕೂಡ ಇದೆ ಅನ್ನೋದನ್ನ ಈ ರೇಟಿಂಗು 3 ರೇಟಿಂಗ್ ಹೇಳ್ತಾ ಇದೆ. ಶೇಷ, ನನಗೆ ಡಯಾಬಿಟೀಸ್ ಇದೆ, ನಾನು ಯಾವ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ, ವೇಟಿಂಗ್ ಪೀರಿಯಡ್ ಯಾವುದ್ರಲ್ಲಿ ಕಮ್ಮಿ ಇದೆ, ಈ ರೀತಿ 10 ಗೊಂದಲಗಳು ಪ್ರತಿಯೊಬ್ಬರಿಗೂ ಇನ್ಶೂರೆನ್ಸನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಬರುತ್ತೆ. ಇದಕ್ಕೆ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ನಾವು ಯಾವತ್ತು ಎಕ್ಸ್ಪರ್ಟ್ ಡ್ರಿವನ್ ಅಡ್ವೈಸನ್ನು ತಗೋಬೇಕು. ಈಗ ನೋಡಿ, ನಮ್ಗೆ ಹುಷಾರಿಲ್ಲ, ಡಾಕ್ಟರ್ ಹತ್ರ ಹೋಗ್ತೀವಿ, ಮತ್ತು ಈ ರೀತಿ ಈಗ ಏನೋ ಸಮಸ್ಯೆ ಆದರೂ ಕೂಡ ಅದಕ್ಕೊಬ್ಬ ಪರಿಣಿತ ವ್ಯಕ್ತಿ ಹತ್ರ ಹೋಗ್ತೀವಿ, ಅಥವಾ ನಮಗೆ ಏನೋ ಟ್ಯಾಕ್ಸ್ ಫೈಲಿಂಗ್ ಮಾಡಬೇಕು, ನಾವೊಬ್ಬರು CA ಹತ್ರ ಹೋಗ್ತೀವಿ. ಆ ರೀತಿ ಇನ್ಶೂರೆನ್ಸನ್ನು ತಗೋಬೇಕಾದ್ರೆ ಅನ್ಬಯಾಸ್ಡ್ ಅಡ್ವೈಸನ್ನು ಕೊಡ್ತಾರಲ್ಲ, ಅವ್ರ ಹತ್ರ ಹೋಗಬೇಕು. ಅಂಥ ಪ್ಲ್ಯಾಟ್ಫಾರ್ಮ್ ಯಾವುದಪ್ಪ ಅಂತ ಹೇಳಿದ್ರೆ ಡಿಟ್ಟೋ. ಹೇಗೆ ಇಲ್ಲಿ ನೀವು ಅಡ್ವೈಸ್ ತೊಗೊಳ್ಳೋದು, ನಿಮ್ಮ ಗೊಂದಲವನ್ನು ಹೇಗೆ ನಿವಾರಿಸ್ಕೊಳ್ಳೋದು ಅಂತ ಹೇಳಿದ್ರೆ, ನೀವು ಡಿಟ್ಟೋ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ, ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಲಿಂಕನ್ನು ಹಾಕಿದ್ದೀನಿ, ಆ ಲಿಂಕನ್ನು ಬಳಸ್ಕೊಂಡು ನೀವು ಡಿಟ್ಟೋ ಪ್ಲ್ಯಾಟ್ಫಾರ್ಮ್ನಲ್ಲಿ ನೀವು ಫ್ರೀ ಕಾಲನ್ನು ಬುಕ್ ಮಾಡ್ಕೋಬೋದು. IRDAI ಸರ್ಟಿಫೈಡ್ ಅಂದರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿಯ ಏನು ಅಡ್ವೈಸರ್ಗಳಿದ್ದಾರೆ, ಅದರಿಂದ ಸರ್ಟಿಫೈಡ್ ಆಗಿರುವಂಥ ಅಡ್ವೈಸರ್ಗಳು ನಿಮಗೆ ಕಾಲ್ ಮಾಡಿ ನಿಮ್ಮ ಮಾತೃಭಾಷೆಯಲ್ಲೇ ಸಲಹೆಯನ್ನು ಕೊಡ್ತಾರೆ. ಇನ್ನೇನಪ್ಪ ವಿಶೇಷ ಇದರಲ್ಲಿ ಅಂತ ಹೇಳಿದ್ರೆ, ಈಗ ಏನಾಗುತ್ತೆ, ಎಷ್ಟೋ ಸತಿ ನಾವು ಕಾಲ್ ಬುಕ್ ಮಾಡಿದ್ವಿ ಅಂದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಅವ್ರು ಫೋನ್ ಮಾಡಿ ಇನ್ಶೂರೆನ್ಸ್ ತಗೊಳ್ಳಿ ಅಂತೇಳಿ ಪೀಡಿಸ್ತಿರ್ತಾರೆ. ಇವರು ನಿಮಗೆ ಆ ರೀತಿ ಪೀಡಿಸಲ್ಲ. ನೀವು ಯಾವ ರೀತಿ ಕೇಳಿರ್ತೀರಿ, ಯಾವ ಸಮಯಕ್ಕೆ ನಿಮಗೆ ಕಾಲ್ ಬೇಕು ಅಂತ ಕೇಳಿರ್ತೀರಿ, ಆ ಸಮಯದಲ್ಲಿ ಕಾಲ್ ಮಾಡಿ ನಿಮಗೆ ಪ್ರಾಮಾಣಿಕವಾದ ಅಡ್ವೈಸನ್ನು ಕೊಡ್ತಾರೆ. ನೀವು ಇನ್ಶೂರೆನ್ಸ್ ತಗೊಳ್ಳೇಬೇಕು ಅನ್ನೋ ಯಾವ ಕಟ್ಟುನಿಟ್ಟು ಇಲ್ಲ, ಯಾಕೆಂದರೆ ಇವರಿಗೆ ಇನ್ಶೂರೆನ್ಸ್ ಸೇಲ್ ಟಾರ್ಗೆಟ್ ಇರಲ್ಲ. ಇವರಿಗೆ ಬೇರೆ ರೀತಿ ಹೋದಾಗ ಏನಾಗುತ್ತೆ, ಇನ್ಶೂರೆನ್ಸನ್ನು ಇಷ್ಟು ಸೇಲ್ ಮಾಡಬೇಕು, ತಿಂಗಳಿಗೆ ಇಷ್ಟು ಗುರಿ ಇದೆ ಅನ್ನೋ ಏನು ಒತ್ತಡ ಇದೆಯಲ್ಲ, ಆ ಒತ್ತಡ ಇವರಿಗಿಲ್ಲ. ನಿಮ್ಮ ಭಾಷೆಯಲ್ಲೇ ಅಡ್ವೈಸ್ ಕೊಡ್ತಾರೆ. ಮತ್ತು ನಾವಾಗಲೇ ಹೇಳಿದ್ವಲ್ಲ, ಝೀರೋದ ಬ್ಯಾಕ್ಡ್ ಕಂಪನಿ ಇದು. ಹಾಗಾಗಿ ಇಲ್ಲಿ ವಿಶ್ವಾಸಾರ್ಹತೆ ಬಗ್ಗೆ ನೀವು ವಿಚಾರ ಮಾಡಬೇಕಾಗಿಲ್ಲ. ನೀವು ಈಗಲೇ ಇನ್ಶೂರೆನ್ಸ್ ಬಗ್ಗೆ ಗೊಂದಲ ಇದೆ, ನಾನು ಯಾವ್ದು ತಗೊಳ್ಳಿ, ಇನ್ಶೂರೆನ್ಸ್ ತಗೊಳ್ಳೋದಕ್ಕೆ ಮುಂಚೆ ನೀವು ಡಿಟ್ಟೋ ಪ್ಲ್ಯಾಟ್ಫಾರ್ಮನ್ನು ಟ್ರೈ ಮಾಡಿ, ಖಂಡಿತವಾಗಿಯೂ ನಿಮಗೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ಈಗ ತುಂಬ ಜನರಿಗೆ ಎಲ್ಲಿ ಸಮಸ್ಯೆ ಆಗುತ್ತೆ ಅಂದರೆ, ಇನ್ಶೂರೆನ್ಸನ್ನು ಮಾರಿಬಿಡ್ತಾರೆ, ನಮಗೆ ಕ್ಲೇಮ್ ಬಂದಾಗ ಯಾರೂ ಹೆಲ್ಪ್ ಮಾಡಲ್ಲ ಅನ್ನೋದು ತುಂಬ ಜನರು ದೂರು. ಇವರು ಕ್ಲೇಮ್ ಸಂದರ್ಭದಲ್ಲೂ ನಿಮ್ಮ ಜೊತೆ ನಿಂತು ನಿಮ್ಮ ಪರವಾಗಿ ಕ್ಲೇಮನ್ನು ಇನ್ಶೂರೆನ್ಸ್ ಕಂಪ್ನಿಗೆ ಸಲ್ಲಿಸ್ತಾರೆ, ನಿಮಗೆ ಪೂರಕವಾಗಿ ನಿಮಗೆ ಬೆನ್ನೆಲುಬಾಗಿ ನಿಂತ್ಕೋತಾರೆ. ಹಾಗಾಗಿ ಡಿಸ್ಕ್ರಿಪ್ಷನಲ್ಲಿ ಅವರ ಲಿಂಕ್ ಇದೆ, ಡಿಟ್ಟೋ ಇನ್ಶೂರೆನ್ಸ್ನ ಲಿಂಕು. ಅವರ ಪ್ಲ್ಯಾಟ್ಫಾರ್ಮ್ನಲ್ಲಿ ನೀವು ಕಾಲನ್ನು ಬುಕ್ ಮಾಡಿಕೊಂಡು ಬೇಗ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಅಡ್ವೈಸ್ ತಗೊಂಡು ಸೂಕ್ತ ಹೆಲ್ತ್ ಇನ್ಶೂರೆನ್ಸನ್ನು ನಿಮಗೆ ಅನುಕೂಲವಾಗುವಂಥ ಕಷ್ಟಕಾಲದಲ್ಲಿ ನಿಮ್ಮ ಜೊತೆ ನಿಲ್ಲುವಂತಹ ಹೆಲ್ತ್ ಇನ್ಶೂರೆನ್ಸನ್ನು ಖರೀದಿ ಮಾಡಿ. ಮತ್ತೊಮ್ಮೆ ಹೇಳ್ತೀನಿ, 100% ಫ್ರೀ ಕಾಲು, ನಿಮ್ಮ ಮಾತೃಭಾಷೆಯಲ್ಲೇ ಸಲಹೆ ಸಿಗುತ್ತೆ. ಸೊ ಇನ್ನು ನೆಕ್ಸ್ಟು ಟಾಪ್ 3ಯಲ್ಲಿ ಒಂದಾಯಿತು, ಎರಡನೇದು ಯಾವುದು ಅಂತ? ಈಗ ನೋಡಿ ಶೇಷ, ಎರಡನೇದು ಯಾವುದಪ್ಪ ಅಂತ ಹೇಳಿದ್ರೆ ಕೇರ್ ಸುಪ್ರೀಂ ಅಂತ ಹೇಳಿ. ಇದರ ರೇಟಿಂಗು 5ಕ್ಕೆ 4.5 ಇದೆ. ಅಂದರೆ 5 ರೇಟಿಂಗಿಗೆ 4.5 ರೇಟಿಂಗನ್ನು ಇದು ಡಿಟ್ಟೋದವ್ರ ಕಡೆಯಿಂದ ಪಡ್ಕೊಂಡಿದೆ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇದು ವ್ಯಾಲ್ಯೂ ಫಾರ್ ಮನಿ ಅಂಥೇಳಿ ಇದರ ವಿಶೇಷತೆ. ಅಂದರೆ
ಈಗ ಆಗಲೇ ನಾವು HDFCಯನ್ನು ನೋಡಬೇಕಾದ್ರೆ ಇದರಲ್ಲಿ ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಇರುತ್ತೆ ಅನ್ನೋ ಮಾತನ್ನು ನಾವು ಹೇಳಿದ್ವಿ. ಆದರೆ ಕೇರ್ ಸುಪ್ರೀಮಲ್ಲಿ ಕವರೇಜ್ ಕೂಡ ಇದೆ, ಜೊತೆಗೆ ಪ್ರೀಮಿಯಂ ಮೊತ್ತ ಕೂಡ ಕಡಿಮೆ ಇರುತ್ತೆ ಅನ್ನೋದು ಇದರ ವಿಶೇಷತೆ. ಆದರೆ ಕಂಪ್ನಿ ಬೇರೆ ಬೇರೆ ಪ್ಯಾರಾಮೀಟರ್ಸ್ನ ನಾವಿಲ್ಲಿ ಗಣನೆಗೆ ತೆಗೆದುಕೋಬೇಕಾಗತ್ತೆ. ಅದನ್ನು ಒಂದೊಂದೇ ನೋಡ್ತಾ ಹೋಗೋಣ. ಶೇಷ ನೋಡಿ, ಸ್ಕ್ರೀನ್ ಮೇಲೆ ನೋಡ್ಬೋದು ಕೇರ್ ಸುಪ್ರೀಂನ ಡೀಟೇಲ್ಸನ್ನು ನಾನು ಹೇಳ್ತಾ ಹೋಗ್ತೀನಿ. ಡಿಟೋ ಪಾಲಿಸಿ ಸ್ಕೋರ್ ಎಷ್ಟನ್ನು ಕೊಟ್ಟಿದ್ದಾರೆ ಇದಕ್ಕೆ ಅಂತ ಹೇಳಿದ್ರೆ 5ಗೆ 4.5 ರೇಟಿಂಗನ್ನು ಕೊಟ್ಟಿದ್ದಾರೆ. ಇನ್ನು ಪ್ರೀಮಿಯಂಗೆ ರೇಟಿಂಗು 5/5 ಇದೆ. ಇದರಲ್ಲಿ ಭಾಳ ಮುಖ್ಯವಾದ ಅಂಶ ಪ್ರೀಮಿಯಮ್ಮು ಕಡಿಮೆ ಇದೆ ಅನ್ನೋದನ್ನು ಈ ರೇಟಿಂಗು ಸೂಚಿಸ್ತಾ ಇದೆ. ಇನ್ಶೂರರ್ ಎಷ್ಟು ರೇಟಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 4.2, ಅಂದರೆ ಈ ಇನ್ಶೂರೆನ್ಸ್ ಕಂಪನಿಗೆ ಡಿಟೋ ಕೊಟ್ಟಿರುವಂಥ ರೇಟಿಂಗ್ ಇದು. ಫೀಚರ್ಸ್ಗೆ ಇರುವಂಥ ಅನುಕೂಲಗಳಿಗೆ 4.5 ರೇಟಿಂಗನ್ನು ಕೊಟ್ಟಿದ್ದಾರೆ. ಅಂದರೆ ಪ್ರೀಮಿಯಂ ಕಡಿಮೆ ಇದೆ, ಫೀಚರ್ಸು ಪರವಾಗಿಲ್ಲ, ಜೊತೆಗೆ ಕಂಪ್ನಿನೂ ಪರವಾಗಿಲ್ಲ ಅನ್ನೋ ಒಟ್ಟಾರೆ ಒಂದು ಚಿತ್ರಣವನ್ನು ನಾವಿಲ್ಲಿ ಕಂಡುಕೋಬೋದು. ಸಮ್ ಇನ್ಶೂರ್ಡ್ ಎಷ್ಟಪ್ಪ ಅಂತ ಹೇಳಿದ್ರೆ 5 ಲಕ್ಷದಿಂದ ಹಿಡ್ಕೊಂಡು 1 ಕೋಟಿವರೆಗೆ ಕವರೇಜನ್ನು ಪಡ್ಕೋಬೋದು. ಅದರಲ್ಲಿ ನೀವು ನೋಡಬೇಕಿತ್ತು 10 ಲಕ್ಷದಿಂದ ಹಿಡ್ಕೊಂಡು 2 ಕೋಟಿವರೆಗೆ ಕವರೇಜನ್ನು ಕೊಡ್ತಾರೆ. ಇದರಲ್ಲಿ 5 ಲಕ್ಷದಿಂದ 1 ಕೋಟಿ ಯಾರಿಗೆ ಕೊಡ್ತಾರಪ್ಪ ಅಂತ ಹೇಳಿದ್ರೆ ಇಂಡಿವಿಜುವಲ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳು, ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಗಳು. ಫ್ಯಾಮಿಲಿ ಫ್ಲೋಟರ್ ಅಂದರೆ ಗಂಡ ಹೆಂಡತಿ ಮಕ್ಕಳಿಗೆ ಸೇರಿ ಒಂದು ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳಿ. ಕೋರ್ ಮಲ್ಟಿಪ್ಲೇಯರ್ಗಳು ಏನೇನು ವಿಶೇಷತೆಗಳಿವೆ ಅಂತ ಹೇಳಿದ್ರೆ ಸಂಬಂಧಿತ ಮತ್ತು ಸಂಬಂಧಿಸದ ಕಾಯಿಲೆಗಳಿಗೆ ಅನಿಯಮಿತ ಸ್ವಯಂಚಾಲಿತ ರೀಚಾರ್ಜ್, ಅನ್ಲಿಮಿಟೆಡ್ ಆಟೋಮ್ಯಾಟಿಕ್ ರೀಚಾರ್ಜ್ ವ್ಯವಸ್ಥೆ ಇದರಲ್ಲಿ ಇದೆ. ಅಂದರೆ ಈಗೇನೋ ಕ್ಲೇಮ್ ಮಾಡ್ತೀವಿ, ಆ ವರ್ಷಕ್ಕೆ ನಾವು ಕವರೇಜ್ ಕೊಡಲ್ಲ, ನೆಕ್ಸ್ಟ್ ವರ್ಷ ಕೊಡ್ತೀವಿ, ಈ ರೀತಿಯ ಅಡೆತಡೆಗಳು ಈ ಇನ್ಶೂರೆನ್ಸ್ನಲ್ಲಿ ಇಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. 100%ವರೆಗೆ ಕ್ಯುಮ್ಯುಲೇಟಿವ್ ಬೋನಸ್ ಆಡ್ ಆನ್ ಮೂಲಕ ವರ್ಷಕ್ಕೆ 100%ರಂತೆ 500%ವರೆಗೆ ಅಥವಾ ಅನ್ಲಿಮಿಟೆಡ್ ವಿಸ್ತರಣೆಗೆ ಅವಕಾಶ ಇದರಲ್ಲಿ ಇದೆ. ಆದರೆ ಇದು ಆ್ಯಡ್ ಆನ್ ಫೀಚರು, ಹೆಚ್ಚುವರಿ ಸೇವೆ ಅಥವಾ ಹೆಚ್ಚುವರಿ ಅನುಕೂಲ ಅಂತೇಳಿ ನೀವು ಅರ್ಥ ಮಾಡಿಕೊಂಡು ಇದನ್ನು ತಗೋಬೇಕಾಗತ್ತೆ. ಈ ಇನ್ಶೂರೆನ್ಸ್ನ ಪ್ರಮುಖ ಇನ್ಕ್ಲೂಷನ್ಸ್ ಏನಿದೆಯಪ್ಪ ಅಂದರೆ ಒಳಗೊಳ್ಳುವಿಕೆ ಏನೇನಿದೆ ಇದರಲ್ಲಿ ಅಂತ ಹೇಳಿದ್ರೆ ಪ್ರೀ ಹಾಸ್ಪಿಟಲೈಸೇಷನ್ನು, ಆಸ್ಪತ್ರೆಗೆ ಸೇರುವ 60 ದಿನಗಳ ಮುಂಚಿನ ವೆಚ್ಚಗಳನ್ನು ಇದು ಗಣನೆಗೆ ತೆಗೆದುಕೊಳ್ಳುತ್ತೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರದಲ್ಲಿ 180 ದಿನಗಳ ಕವರೇಜನ್ನು ಇದು ಗಣನೆಗೆ ತೆಗೆದುಕೊಳ್ಳುತ್ತೆ, ಅದಕ್ಕೆ ಕವರೇಜನ್ನು ಕೊಡುತ್ತೆ. ಫಿಟ್ನೆಸ್ ಆಧಾರಿತ ವೆಲ್ನೆಸ್ ಗುರಿಗಳ ಮೂಲಕ ಪ್ರೀಮಿಯಂ ನವೀಕರಣದಲ್ಲಿ 30%ವರೆಗೆ ರಿಯಾಯಿತಿ ಆಗುತ್ತೆ. ಅಂದರೆ ನಾನು ಆರೋಗ್ಯ ಕಾಪಾಡ್ಕೊತಿದ್ದೀನಿ, ನಾನು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡ್ತಿದ್ದೀನಿ ಅನ್ನೋದನ್ನು ತೋರಿಸ್ಲಿಕ್ಕೆ ಕೆಲವು ಪ್ಯಾರಾಮೀಟರ್ಸನ್ನು ಅವ್ರು ಇಟ್ಟಿರ್ತಾರೆ. ಆ ಪ್ಯಾರಾಮೀಟರ್ಸನ್ನು ತೋರಿಸಿದಾಗ ಪ್ರೀಮಿಯಂಗೆ ಡಿಸ್ಕೌಂಟ್ ಸಿಗುತ್ತೆ. ಅದಕ್ಕೆ ಪಾಯಿಂಟ್ಸನ್ನು ಬಳಸ್ಕೊಂಡು ಪ್ರೀಮಿಯಮಲ್ಲಿ ಡಿಸ್ಕೌಂಟನ್ನು ಪಡ್ಕೋಬೋದು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಕೇರ್ ಸುಪ್ರೀಂ ಇನ್ಶೂರೆನ್ಸ್ನವರು ಕೊಟ್ಟಿದ್ದಾರೆ. ಸ್ಪೆಷಲ್ ಆ್ಯಡ್ ಆನ್ಸು, ವಿಶಿಷ್ಟ ಆ್ಯಡ್ ಆನ್ಗಳು ಏನಿದಾವಪ್ಪ ಅಂತ ಹೇಳಿದ್ರೆ ಕ್ಲೇಮ್ ಶೀಲ್ಡ್ ಪ್ಲಸ್. ಯಾವ್ಯಾವುದಕ್ಕೆ 146 ನಾನ್ ಪೇಯಬಲ್ ಐಟಮ್ಸ್ ಏನಿರುತ್ತಲ್ಲ ಈ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ, ಈಗ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಕೆಲವು ಐಟಮ್ಗಳಿಗೆ ಅವರು ಕವರೇಜನ್ನು ಕೊಡಲ್ಲ, ಅಂಥ 146 ಐಟಮ್ಗಳಿಗೆ ಇದರಲ್ಲಿ ಕವರೇಜನ್ನು ಪಡ್ಕೋಬೋದು. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ಸು, ಈಗಾಗಲೇ ಇರೋ ಕಾಯಿಲೆಗಳಿಗೆ ವೆಯ್ಟಿಂಗ್ ಪೀರಿಯಡನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೂ ಕೂಡ ಇದರಲ್ಲಿ ಅವಕಾಶ ಇದೆ. ಅದು ಯೂನಿಕ್ ಆ್ಯಡ್ ಆನ್, ಅಂದರೆ ಬೇಸಿಕಲಿ ಇದನ್ನು ರೈಡರ್ ಅಂತೇಳಿ ನಾವು ಇನ್ಶೂರೆನ್ಸ್ ಪರಿಭಾಷೆಯಲ್ಲಿ ಕರಿತೀವಿ. ಜಿಮ್ ಮೆಂಬರ್ಶಿಪ್ಪನ್ನು ಪಡ್ಕೋಬೋದು. ಏರ್ ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಈ ಕೇರ್ ಸುಪ್ರೀಂ ಇನ್ಶೂರೆನ್ಸ್ನಲ್ಲಿ ಪಡ್ಕೋಬೋದು. ಇಷ್ಟೆಲ್ಲ ಅನುಕೂಲಗಳು ಇದರಲ್ಲಿ ಇದ್ದಾವೆ. ಇದು ಭಾಳ ಇನ್ನೊಂದು ಇಂಪಾರ್ಟೆಂಟ್ ಮೆಟ್ರಿಕ್ಕು. ನೀವು ಹೆಲ್ತ್ ಇನ್ಶೂರೆನ್ಸನ್ನು ಪರಿಗಣಿಸುವಾಗ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 93.13% ಇದೆ. ಇನ್ನು ಕಂಪ್ಲೇಂಟ್ಸ್ ಎಷ್ಟಪ್ಪ ಇದೆ ಇದರ ಮೇಲೆ ಅಂದರೆ ಈಗ ಎಷ್ಟೋ ಜನ ಇನ್ಶೂರೆನ್ಸನ್ನು ಸರಿಯಾಗಿ ಇವರು ಕ್ಲೇಮ್ ಕೊಡ್ತಿಲ್ಲ ಅಂತೇಳಿ ದೂರು ಕೊಡ್ತಾರಲ್ಲ, ಆ ಲೆಕ್ಕಾಚಾರದಲ್ಲಿ 10,000 ಕ್ಲೇಮ್ಗಳಿಗೆ 42.00 ಕಂಪ್ಲೇಂಟ್ಸು ಬಂದಿದ್ದಾವೆ. ಇದು ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಕೇರ್ ಸುಪ್ರೀಮು ಪ್ರೀಮಿಯಂ ಅಂತ ಬಂದಾಗ 5/5 ಪಡ್ಕೊಂಡಿದೆ. ಅಂದರೆ ಇದು ಅಫೋರ್ಡೆಬಲ್ ಆಗಿದೆ, ಜನಸಾಮಾನ್ಯರಿಗೆ ಕೈಗೆಟುಕುತ್ತೆ ಅಂಥೇಳಿ. ಮತ್ತು ಬೇರೆ ಬೇರೆ ಅಡ್ವಾಂಟೇಜಸ್ ಕೂಡ ಈ ಫೀಚರ್ಸ್ನಲ್ಲಿ, ಅಂದರೆ ಈ ಇನ್ಶೂರೆನ್ಸ್ನ ಫೀಚರ್ಸ್ನಲ್ಲಿ ಇದ್ದಾವೆ. ಈ ಕ್ಲೇಮ್ ಶೀಲ್ಡ್ ಪ್ಲಸ್ ಆ್ಯಡ್ ಆನ್ ಅನ್ನೋದು 146 ಏನು ಕನ್ಸ್ಯೂಮಬಲ್ಸ್ ಇದೆ ಅದಕ್ಕೂ ಕೂಡ ಕವರೇಜನ್ನು ಕೊಡೋದ್ರಿಂದ ಹೆಚ್ಚು ಅನುಕೂಲಗಳು ಇದರಲ್ಲಿ ಇದ್ದಾವೆ. ಮತ್ತು ಏರ್ ಆ್ಯಂಬುಲೆನ್ಸ್ ಆ ರೀತಿಯ ಅನುಕೂಲ ಕೂಡ ಇದೆ. ಈ ಏನಾಗುತ್ತೆ, ಈ ರೀತಿಯ ಅಡಿಷ್ನಲ್ ಕವರೇಜ್ಗಳು ಸಿಕ್ಕಿದಾಗ
ಔಟ್ ಆಫ್ ದಿ ಪಾಕೆಟ್ ಎಕ್ಸ್ಪೆನ್ಸಸ್ ಅಂತೀವಲ್ಲ ಅದರ ಹೊರೆ ಇರೋದಿಲ್ಲ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದರಲ್ಲಿ ಏನಂತ ಹೇಳಿದ್ರೆ, ನೀವು ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಿ ಪ್ರೀಮಿಯಂ ಅಲ್ಲಿ ಒಂದಷ್ಟು ಕಡಿಮೆ ಮಾಡ್ಕೋಬಹುದು ಅಂತ ಹೇಳಿ. ಹೌದು, ಆ ರೀತಿಯ ಒಂದು ಅನುಕೂಲ ಕೂಡ ಈ ಇನ್ಶೂರೆನ್ಸ್ ನಲ್ಲಿ ಇದೆ. ಆದ್ರೆ ಈ ಇನ್ಶೂರೆನ್ಸ್ ಅಲ್ಲಿ ಇರುವಂತಹ ಒಂದು ಪ್ರಮುಖವಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ದೂರುಗಳ ಸಂಖ್ಯೆ. ಪ್ರತಿ 10,000 ದೂರುಗಳಿಗೆ 42.00 ದೂರುಗಳು ಬಂದಿದ್ದಾವೆ. ಇದನ್ನ ಗಮನಿಸ್ಕೋಬೇಕಾಗತ್ತೆ, ಯಾಕೆಂದ್ರೆ ಇಂಡಸ್ಟ್ರಿ ಆವರೇಜ್ಗಿಂತ ಇದು ಜಾಸ್ತಿ ಇದೆ. ಸೊ ಇನ್ನು ನೆಕ್ಸ್ಟ್ ಟಾಪ್ 3 ಅಲ್ಲಿರುವಂಥ ಹೆಲ್ತ್ ಇನ್ಶೂರೆನ್ಸ್ ಯಾವುದು ಅಂತ ಹೇಳುವಂಥದ್ದನ್ನು ಹೇಳ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು. ಅದೇನು ಅಂತ ಹೇಳಿದ್ರೆ, ಮುಂದಿನ ಭಾಗದಲ್ಲಿ ನಿಮಗೆ ಈ 3 ಇನ್ಶೂರೆನ್ಸ್ಗಳ ಪ್ರೀಮಿಯಂ ಅನ್ನ ಕಂಪೇರ್ ಮಾಡಿ ಪ್ರಾಕ್ಟಿಕಲ್ ಆಗಿ ನಾವು ತಿಳಿಸ್ಕೊಡ್ತೀವಿ. ಅದು ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ಬನ್ನಿ, 3ನೇ ಅಂದ್ರೆ ಟಾಪ್ 3 ಅಲ್ಲಿರುವಂಥ ಹೆಲ್ತ್ ಇನ್ಶೂರೆನ್ಸ್ ಯಾವುದು ಅಂತ ಹೇಳುವಂಥದ್ದನ್ನ ಕೇಳೋಣ. ಶರತ್ ಅವರೇ, 2 ಟಾಪ್ 2 ಅಲ್ಲಿರುವಂಥ ಹೆಲ್ತ್ ಇನ್ಶೂರೆನ್ಸ್ ಯಾವುದು ಅಂತ ಹೇಳುವಂಥದ್ದನ್ನ ತಿಳಿಸ್ಕೊಟ್ರಿ. ಟಾಪ್ 3 ಅಲ್ಲಿ ಯಾವುದಿದೆ ಅಂತ? ಈ 3ನೇದು ಯಾವುದು ಅಂದ್ರೆ ಶೇಷ ಆದಿತ್ಯ ಬಿರ್ಲಾ ಆಕ್ಟಿವ್ 1 ಮ್ಯಾಕ್ಸ್. ಇದರ ಡೀಟೇಲ್ಸ್ ನೋಡೋದಾದ್ರೆ ಡಿಟ್ಟೋ ಪಾಲಿಸಿ ಸ್ಕೋರ್ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ 5ಗೆ 4.4. ಪ್ರೀಮಿಯಂ ಇದರಲ್ಲೂ ಕೂಡ ಕಡಿಮೆ ಇದೆ, ಹಾಗಾಗಿ 5/5 ಕೊಟ್ಟಿದ್ದಾರೆ. ಇನ್ಶೂರರ್ ರೇಟಿಂಗು 4.5 ಅನ್ನು ಕೊಟ್ಟಿದ್ದಾರೆ ಡಿಟ್ಟೋ ಪಾಲಿಸಿ ಸ್ಕೋರ್ ಪ್ರಕಾರ. ಫೀಚರ್ಗಳಿಗೆ 4.3 ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಸಮ್ ಇನ್ಶೂರ್ಡ್ 5 ಲಕ್ಷದಿಂದ 2 ಕೋಟಿವರೆಗೆ ಸಿಗುತ್ತೆ, ಅಲ್ಲಿವರೆಗೆ ಕವರೇಜ್ ಅನ್ನು ಪಡ್ಕೋಬಹುದು. ಇಂಡಿವಿಜುವಲ್ ಮತ್ತೆ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಗೆ ಇದು ಅನ್ವಯಿಸುತ್ತೆ. ಕೋರ್ ಮಲ್ಟಿಪ್ಲೈಯರ್ಗಳು ಅಂತ ನೋಡೋದಾದ್ರೆ ವರ್ಷಕ್ಕೆ 100% ತರ 500% ವರೆಗೆ ಕ್ಯುಮ್ಯುಲೇಟಿವ್ ಬೋನಸ್ ಅನ್ನ ಇದರಲ್ಲಿ ಕೊಡ್ತಾರೆ. ಮಾಡಿದ ಕ್ಲೇಮ್ಗಳನ್ನು ಇದು ಗಣನೆಗೆ ತೆಗೆದುಕೊಳ್ಳದೆ ಇದನ್ನ ಕೊಡಲಾಗುತ್ತೆ. ಪಾಲಿಸಿ ಜೀವಿತಾವಧಿಯ 2ನೇ ಕ್ಲೇಮ್ನಿಂದ ಅನಿಯಮಿತ ರೆಸ್ಟೋರೇಷನ್ ಅಂದರೆ ಈಗೇನೋ ನಾವು ಆಸ್ಪತ್ರೆಗೆ ಸೇರಿಕೊಂಡು ಚಿಕಿತ್ಸೆ ಪಡ್ಕೋತೀವಿ, ಕ್ಲೇಮ್ ಮಾಡ್ಕೋತೀವಿ, ಅದಾದಮೇಲೆ ರೆಸ್ಟೋರೇಷನ್ ಬೆನಿಫಿಟ್ ಇಲ್ಲ ಅಂದರೆ ಅದೇ ವರ್ಷ ಇನ್ನೊಂದು ಸತಿ ಹುಷಾರು ತಪ್ಪಿದರೆ ಸಮಸ್ಯೆ ಆಗುತ್ತೆ. ಅಂಥದಕ್ಕೆ ಪರಿಹಾರ ರೂಪದಲ್ಲಿ 2ನೇ ಕ್ಲೇಮ್ನಿಂದ ಅನಿಯಮಿತ ರೆಸ್ಟೋರೇಷನ್ ಬೆನಿಫಿಟನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ಪ್ರಮುಖ ಇನ್ಕ್ಲೂಷನ್ಸ್ ಒಳಗೊಳ್ಳುವಿಕೆ ಏನಪ್ಪ ಇದೆ ಅಂತ ಹೇಳಿದ್ರೆ 90 ದಿನಗಳ ಪ್ರೀ ಹಾಸ್ಪಿಟಲೈಸೇಷನ್ ಅಂದರೆ ಆಸ್ಪತ್ರೆಗೆ ಸೇರುವ ಮುಂಚಿನ ಚಿಕಿತ್ಸೆ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರದ 180 ದಿನಗಳ ಚಿಕಿತ್ಸೆ ಇದನ್ನು ಒಳಗೊಂಡಿದೆ ಇದು. ಮತ್ತು ಹೆಲ್ತ್ ರಿಟರ್ನ್ಸ್, ಆರೋಗ್ಯಕರ ಜೀವನ ಶೈಲಿಯ ಸಕ್ರಿಯ ಜೀವನ ಶೈಲಿಯ ಮೂಲಕ ನವೀಕರಣ ಪ್ರೀಮಿಯಂ ಅಂದರೆ ಪ್ರತಿ ವರ್ಷ ನಾವು ಪ್ರೀಮಿಯಮನ್ನು ಪೇ ಮಾಡ್ತೀವಲ್ಲ ಅದ್ರ ಮೇಲೆ 100% ವರೆಗೆ ರಿಯಾಯಿತಿಯನ್ನು ಗಳಿಸುವಂಥ ಅವಕಾಶ ಇದರಲ್ಲಿದೆ. ಅಂದರೆ ಆರೋಗ್ಯಕರ ಜೀವನ ಶೈಲಿಯನ್ನು ನೀವು ಪಾಲಿಸ್ತೀರಿ ಅನ್ನೋದಾದರೆ ಪ್ರೀಮಿಯಂನ ಭಾರ ಕೂಡ ಇದರಲ್ಲಿ ಕಡಿಮೆ ಆಗುತ್ತೆ. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್, ಈಗಾಗಲೇ ಇರುವಂಥ ಗಂಭೀರ ಕಾಯಿಲೆಗಳಿಗೆ ವೆಯ್ಟಿಂಗ್ ಪೀರಿಯಡನ್ನು ಕಡಿತ ಮಾಡುವಂಥದ್ದು, ಕ್ರಾನಿಕ್ ಕೇರ್ ಮ್ಯಾನೇಜ್ ಮಾಡುವಂತಹ ಆ್ಯಡ್ ಆನ್ಸ್ಗಳು ಅಂದರೆ ರೈಡರ್ಸ್ ಇದರಲ್ಲಿ ಇದೆ. ಈ ಇನ್ಶೂರರ್ನ ಕಾರ್ಯಕ್ಷಮತೆ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ನೋಡೋದಾದರೆ 95.81% ಇದೆ. ಇದು 3 ವರ್ಷದ ಸರಾಸರಿ. ಇನ್ನು ದೂರುಗಳು ಅನ್ನೋ ವಿಚಾರ ಬಂದರೆ ಪ್ರತಿ 10,000 ಕ್ಲೇಮ್ಗಳಿಗೆ 18.67 ದೂರುಗಳು ಬರ್ತಾ ಇದ್ದಾವೆ. ಇದು ಇಂಡಸ್ಟ್ರಿ ಆವರೇಜ್ಗಿಂತ ಸ್ವಲ್ಪ ಕಡಿಮೆ ಇದೆ. ಎಸ್ ಶರತ್ ಅವರು, ಈಗಾಗಲೇ ನೀವು ಟಾಪ್ 3 ಅಲ್ಲಿರುವಂಥ ಹೆಲ್ತ್ ಇನ್ಶೂರೆನ್ಸ್ ಯಾವುದು ಅಂತ ಹೇಳುವಂಥದ್ದನ್ನು ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ. ಸೊ ಈಗಾಗಲೇ ನಾನು ಮಾತನಾಡಬೇಕಾದ್ರೆ ಹೇಳಿದರೆ, ಸೊ ಪ್ರೀಮಿಯಮನ್ನು ಕಂಪೇರ್ ಮಾಡಿ ಕೂಡ ನಿಮಗೆ ತೋರಿಸ್ತೀವಿ ಅಂತ, ಅದನ್ನು ತಿಳಿಸ್ಬೋದಾ ಈಗ? ಖಂಡಿತ ಶೇಷ, ಸ್ಕ್ರೀನ್ ಮೇಲೆ ನೋಡ್ಬೋದು. ಈಗ HDFC ಎರ್ಗೋ ಆಪ್ಟಿಮಾ ಸೆಕ್ಯೂರ್ ಪ್ಲಸ್, ಕೇರ್ ಸುಪ್ರೀಂ ಮತ್ತು ಆದಿತ್ಯ ಬಿರ್ಲಾ ಆಕ್ಟಿವ್ 1 ಮ್ಯಾಕ್ಸ್ ಈ 3 ಇನ್ಶೂರೆನ್ಸ್ಗಳ ಪೈಕಿ ಯಾವ್ಯಾವ ಇನ್ಶೂರೆನ್ಸ್ ಕಂಪನಿಗಳ ಪ್ರೀಮಿಯಂ ಹೇಗಿದೆ ಅನ್ನೋದನ್ನು ನಾವು ನೋಡೋಣ. ಇದು 15 ಲಕ್ಷ ಕವರೇಜನ್ನು ಗಣನೆಗೆ ತೆಗೆದುಕೊಂಡು ಇಲ್ಲಿ ಪ್ರೀಮಿಯಮನ್ನು ನಾವು ಗೊತ್ತುಪಡಿಸಿದ್ದೀವಿ. 2ನೇ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ ಡೆಲ್ಲಿ ರೆಸಿಡೆಂಟ್ಗೆ ಅಂಥೇಳಿ ಇಲ್ಲಿ ಅಂದಾಜು ಮಾಡಿದ್ದೀವಿ. ಮತ್ತು ಕೆಲವು ಮ್ಯಾಂಡೇಟ್ರಿ ಆ್ಯಡ್ ಆನ್ಸ್ ಕೂಡ ಇದರಲ್ಲಿ ಒಳಗೊಂಡಿದೆ. ಈ ಪ್ರೈಸ್ಗಳು ಇಂಡಿಕೇಟಿವು, ನಿಮ್ಮ ಪ್ರೈಸ್ ಮೇಲೆ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು. ಇದೊಂದು ಅಂದಾಜು ಮಾತ್ರ ಅನ್ನೋದನ್ನು ವೀಕ್ಷಕರ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಈಗ 25 ವರ್ಷದ ವ್ಯಕ್ತಿಗೆ 15 ಲಕ್ಷ ಕವರೇಜ್ ಬೇಕು ಅಂತ ಹೇಳಿದ್ರೆ HDFC ಎರ್ಗೋದಲ್ಲಿ 13,459 ರೂಪಾಯಿವರೆಗೆ ಪ್ರೀಮಿಯಂ ಬರ್ಬೋದು. ಕೇರ್ ಸುಪ್ರೀಂನಲ್ಲಿ 15,111 ರೂಪಾಯಿವರೆಗೆ ಬರ್ಬೋದು. ಆದಿತ್ಯ ಬಿರ್ಲಾ ಆಕ್ಟಿವ್ 1 ಮ್ಯಾಕ್ಸಲ್ಲಿ 10,149 ರೂಪಾಯಿವರೆಗೆ ಬರ್ಬೋದು. ಫ್ಯಾಮಿಲಿ ಫ್ಲೋಟರ್ 31-32 ವಯಸ್ಸಿನವರು ಅಂದರೆ 2 ಜನಕ್ಕೆ
21,128 ರೂಪಾಯಿ ಬರ್ಬೋದು HDFC ಎರ್ಗೋದಲ್ಲಿ. ಹಾಗೆಯೇ ಕೇರ್ ಸುಪ್ರೀಮಲ್ಲಿ 21,528 ರೂಪಾಯಿ ಬರ್ಬೋದು. ಆದಿತ್ಯ ಬಿರ್ಲಾ ಆಕ್ಟಿವ್ 1 ಮ್ಯಾಕ್ಸ್ನಲ್ಲಿ 16,299 ರೂಪಾಯಿ ಬರ್ಬೋದು. ಫ್ಯಾಮಿಲಿ ಫ್ಲೋಟರ್ 2 adults ಪ್ಲಸ್ 1 ಚಿಲ್ಡ್ರನ್, ನಾವು ಆಗಲೇ ಹೇಳಿದ್ದು ಫ್ಯಾಮಿಲಿ ಫ್ಲೋಟರ್ 2 adults ಅಂದರೆ 31 ವರ್ಷ 32 ವರ್ಷದವರು. ಇದರಲ್ಲಿ ನಾವೇನು ಕನ್ಸಿಡರ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಫ್ಯಾಮಿಲಿ ಫ್ಲೋಟರಲ್ಲಿ 2 adults ಪ್ಲಸ್ 1 ಮಗು. ಅದರ ಪ್ರಕಾರ ಹೋದರೆ 26,017. ಮತ್ತು ಕೇರ್ ಸುಪ್ರೀಮ್ನಲ್ಲಿ 27,161. ಆದಿತ್ಯ ಬಿರ್ಲಾದಲ್ಲಿ 21,478. ಸೀನಿಯರ್ ಸಿಟಿಸನ್ಸ್ 2 adults 62 63 ವರ್ಷ ಅಂತೇಳಿ ಇಲ್ಲಿ ನಾವು ಗಣನೆಗೆ ತೆಗೆದುಕೊಂಡಿದ್ದೀವಿ. HDFC ಎರ್ಗೋದಲ್ಲಿ 75,608 ರೂಪಾಯಿ ಪ್ರೀಮಿಯಂ ಬರುತ್ತೆ. ಕೇರ್ ಸುಪ್ರೀಮ್ನಲ್ಲಿ 78,923 ರೂಪಾಯಿ ಪ್ರೀಮಿಯಂ ಬರುತ್ತೆ. ಆದಿತ್ಯ ಬಿರ್ಲಾ 1 ಮ್ಯಾಕ್ಸ್ನಲ್ಲಿ 66,505 ರೂಪಾಯಿ ಪ್ರೀಮಿಯಂ ಬರುತ್ತೆ. ಇದೆಲ್ಲವನ್ನ ಗಣನೆಗೆ ತೆಗೆದುಕೊಂಡು ನೀವು ಇನ್ಶೂರೆನ್ಸ್ ಪಾಲಿಸಿಯನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ಈಗ ನೀವು ಹೇಳಿದಂಗೆ HDFC ಎರ್ಗೋ ಆಪ್ಟಿಮಾ ಸೆಕ್ಯೂರ್ ಪ್ಲಸ್ ಮತ್ತೆ ಕೇರ್ ಸುಪ್ರೀಮ್ಗೆ ನಾವು ಕಂಪೇರ್ ಮಾಡಿದಾಗ ಆದಿತ್ಯ ಬಿರ್ಲಾ ಆಕ್ಟಿವ್ 1 ಮ್ಯಾಕ್ಸ್ ಪ್ರೀಮಿಯಂ ತುಂಬಾನೇ ಕಡಿಮೆ ಇದೆ. ಸೊ ಹಾಗಿದ್ರೆ ಪ್ರೀಮಿಯಂ ಕಡಿಮೆ ಇದೆ ಅಂತ ಹೇಳಿ ಅದನ್ನೇ ಚೂಸ್ ಮಾಡೋದಾ, ಯಾರಿಗೆ ಯಾವುದು ಸೂಕ್ತ ಅಂತ ಹೇಳಿ? ಈಗ ನೋಡಿ ಶೇಷ, ಇದನ್ನು ಹೆಂಗೆ ನಾವು ಅಂದಾಜು ಮಾಡಬೇಕು ಅಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ ನನಗೆ ಪೀಸ್ ಆಫ್ ಮೈಂಡ್ ಬೇಕಪ್ಪ, ನಾನು ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಕೊಡೋಕೆ ರೆಡಿ ಇದ್ದೀನಿ, ನಂಗೆ ಕ್ಲೇಮ್ ಸೆಟ್ಲ್ಮೆಂಟಲ್ಲಿ ತಲೆ ಬಿಸಿ ಇರಬಾರ್ದು, ಹೆಚ್ಚು ಟೆನ್ಷನ್ ಆಗಬಾರ್ದು, ಆ ರೀತಿಯವರು, ಮತ್ತು ಕವರೇಜ್ಗಳು ಪಕ್ಕಾ ಸಿಗಬೇಕು, ಆ್ಯಡ್ ಆನ್ಸ್ ಇರಬೇಕು, ಅಡಿಷ್ನಲ್ ಬೆನಿಫಿಟ್ಸ್ ಇರಬೇಕು ಅನ್ನೋರು HDFC ಎರ್ಗೋ ಆಪ್ಟಿಮಾ ಸೆಕ್ಯೂರ್ ಪ್ಲಸ್ಸನ್ನು ಕನ್ಸಿಡರ್ ಮಾಡ್ಬೋದು. ಬಜೆಟ್ನಲ್ಲಿ ನಮಗೆ ಕಸ್ಟಮೈಸ್ ಮಾಡಬಹುದಾದಂಥ ಆ್ಯಡ್ ಆನ್ಗಳು ಮತ್ತು ಕಡಿಮೆ ವೇಟಿಂಗ್ ಪೀರಿಯಡ್ ಬೇಕು, ಸ್ವಲ್ಪ ಪ್ರೀಮಿಯಮ್ಮು ಓಕೆ ಇದ್ದರೆ ಪರವಾಗಿಲ್ಲ ಅನ್ನೋರು ಕೇರ್ ಸುಪ್ರೀಮನ್ನು ಕನ್ಸಿಡರ್ ಮಾಡ್ಬೋದು. ಪ್ರೀಮಿಯಮನ್ನು ನಾವು ಕಟ್ಟಲೇಬಾರ್ದು, ನಮ್ಮ ಹೆಲ್ತ್ ಚೆನ್ನಾಗಿಟ್ಕೊಂಡು ನಾವು ಪ್ರೀಮಿಯಂ ಬರ್ಡನನ್ನು ಕಮ್ಮಿ ಮಾಡ್ಕೋತೀವಿ, ಒಂದಿಷ್ಟು ಬೆನಿಫಿಟ್ಸು ನಾವು ಪಡ್ಕೋತೀವಿ, ಮತ್ತು ಕ್ಲೇಮ್ ಸೆಟ್ಲ್ಮೆಂಟು ಡೀಸೆಂಟ್ ಆಗಿದೆ ಅಂತ ಆಲೋಚನೆ ಮಾಡೋರು ಈ ಆದಿತ್ಯ ಬಿರ್ಲಾ ಆಕ್ಟಿವ್ 1 ಮ್ಯಾಕ್ಸನ್ನು ಕನ್ಸಿಡರ್ ಮಾಡ್ಬೋದು. ಬಟ್ ಎಗೇನ್ ಇನ್ನೂ ಡೌಟ್ ಇರುತ್ತೆ, ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತೇಳಿ. ಅದಕ್ಕೆ ಬೆಸ್ಟ್ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ಡಿಟ್ಟೋದವ್ರ ಜೊತೆ ಫ್ರೀ ಕಾಲನ್ನು ಬುಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕನ್ನು ಕೊಟ್ಟಿದ್ದೀವಿ. ಡಿಟ್ಟೋದವರು ನಿಮಗೆ ಸೂಕ್ತ ಹೆಲ್ತ್ ಇನ್ಶೂರೆನ್ಸನ್ನು ಆಯ್ಕೆ ಮಾಡಲಿಕ್ಕೆ ಸೂಕ್ತ ಸಲಹೆಯನ್ನು ಕೊಡ್ತಾರೆ. IRDAI ಸರ್ಟಿಫೈಡ್ ಅಡ್ವೈಸರ್ಸು ಅಲ್ಲಿ ಇದ್ದಾರೆ. ಅವರಿಗೆ ನೆನ್ಪಿಟ್ಕೊಡಿ, ಸೇಲ್ಸ್ ಟಾರ್ಗೆಟ್ ಇಲ್ಲ, ಫೋನ್ ಮಾಡಿ ನಿಮಗೆ ಪದೇ ಪದೇ ಕಿರಿಕಿರಿಯನ್ನು ಕೊಡಲ್ಲ. ನಿಮಗೆ ಬೇಕಾಗಿರುವಂತಹ, ನಿಮಗೆ ಸೂಕ್ತವಾಗಿ ಹೊಂದುವಂತಹ ಹೆಲ್ತ್ ಇನ್ಶೂರೆನ್ಸನ್ನು ನಿಮಗೆ ಅವರು ಒದಗಿಸಿ ಕೊಡ್ತಾರೆ. ಕ್ಲೇಮ್ ಸೆಟ್ಲ್ಮೆಂಟ್ನಲ್ಲೂ ಹೆಲ್ಪ್ ಮಾಡ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ಮಾತೃಭಾಷೆಯಲ್ಲೇ ಸಲಹೆ ಇರುತ್ತೆ. ತಡ ಮಾಡಬೇಡಿ. ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಕಾಂಪ್ರಮೈಸ್ ಆಗುವಂಥ ಅಗತ್ಯ ಅಲ್ಲ, ಅದು ಅನಿವಾರ್ಯ. ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕು. ಆಪತ್ಕಾಲದ ಆಪ್ತ ಮಿತ್ರ ಯಾವುದಪ್ಪ ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸು. ದುಡ್ದಿದ್ದ ದುಡ್ಡನ್ನೆಲ್ಲ ಆಸ್ಪತ್ರೆಗೆ ಹಾಕೋ ಬದಲು ದುಡ್ದಿದ್ದ ದುಡ್ಡಲ್ಲಿ ಒಂದಿಷ್ಟು ಹಣವನ್ನು ಹೆಲ್ತ್ ಇನ್ಶೂರೆನ್ಸ್ಗೆ ಅಂತ ಮೀಸಲಿಡೋದು ಜಾಣತನ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ. ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಟಾಪ್ 3 ಹೆಲ್ತ್ ಇನ್ಶೂರೆನ್ಸ್ ಯಾವುದು ಅಂತ ಹೇಳುವಂಥದ್ದನ್ನು ತಿಳಿಸ್ಕೊಟ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿದ್ರಲ್ಲ, ಟಾಪ್ 3 ಹೆಲ್ತ್ ಇನ್ಶೂರೆನ್ಸ್ ಯಾವುದು ಅಂತ ಹೇಳುವಂಥದ್ದನ್ನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀವಿ. ಸೊ ಇದರಲ್ಲಿ ನಿಮಗೆ ಯಾವುದು ಸೂಕ್ತ ಅಂತ ಹೇಳಿ ಅನ್ನಿಸ್ತು, ನೀವು ಯಾವುದನ್ನು ತಗೊಳ್ಬೇಕು ಅಂತ ಅನ್ಕೊಳ್ತೀರಿ ಅಂತ ಅನ್ನಿಸ್ತು, ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರ ಜೊತೆಗೆ ಶೇರ್ ಮಾಡಿ, ಜೊತೆಗೆ ಬಾಸ್ವಾಲ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.